ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. 27ನೇ ಇಸ್ವಿಯ ವಿಶ್ವಾವಸುನಾಮ ಸಂವತ್ಸರ ಫಾಲ್ಗುಣ ಶುದ್ಧ ಅಷ್ಟಮಿ ದಿನಾಂಕ 24/2/2026ರಿಂದ 4/3/2026 ಜರುಗುವ ಜಾತ್ರಾ ಮುಹೂರ್ತವನ್ನು ದೇವಿಯ ಅನುಗ್ರಹದಿಂದ ಘೋಷಿಸುತ್ತೇನೆ. ಪ್ರಾಂಗಣದಲ್ಲಿ ಸೇರಿರುವ ಎಲ್ಲ ಮಹನೀಯರಿಗೆ ನಮಿಸಿ, ದೇವಸ್ಥಾನದ ಬಾಬುದಾರರು, ಮುಖ್ಯಸ್ಥರು ಹಾಗೂ ಬಾಬುದಾರ ಸಹಾಯಕರಲ್ಲಿ ಜಾತ್ರಾ ಕಾರ್ಯಕ್ರಮಗಳ ಯಾದಿಯಂತೆ ನೀವು ನಿರ್ವಹಿಸಬೇಕಾದ ಸೇವಾ ಕಾರ್ಯಕ್ರಮಗಳನ್ನು ಆಯಾ ಕಾಲಕ್ಕೆ ನಿಮ್ಮ ಸಹಾಯಕರ ಸಂಗಡ ಶ್ರೀದೇವಿಯ ಮಂಟಪದ ವಿಸರ್ಜನೆ ಅಂದರೆ ಕಳುಚುವ ದಿನಾಂಕ 7/1/2026 ಬೆಳಿಗ್ಗೆ ಬುಧವಾರ ದಿವಸ ಬೆಳಿಗ್ಗೆ 11:57 12 ಗಂಟೆ 6 ಒಳಗೆ ದೇವಿಯ ಮಂಟಪವನ್ನು ಹೊರಬೀಡು ದಿನಾಂಕ 3/2/2026 ಮಂಗಳವಾರ ರಾತ್ರಿ 9:30 ಗಂಟೆಯಿಂದ ಪ್ರಾರಂಭವಾಗ್ತದೆ. ಶುಕ್ರವಾರ 6/2/2026 ಮೂರನೇ ಹೊರಬೀಡು ಮಂಗಳವಾರ 10/2/2026. ನಮಗೆ ದೇವಿಯ ಜಾತ್ರೆಗೆ ಅತ್ಯಂತ ಪ್ರಮುಖವಾದ ಮರ, ಇದಕ್ಕೆ ಕಚ್ಚೆ ಹಾಕಿ ಪೂಜೆ ಮಾಡುವ ವಿಧಾನ ಮಧ್ಯಾಹ್ನ 11:48 11:52 ರಾತ್ರಿ 9:30 ಗಂಟೆ ನಂತರ. ಹಾಗೆ ಶ್ರೀದೇವಿಯ ರಥದ ಮರವನ್ನು ತರುವುದು ದಿನಾಂಕ 17/2/2026 ಅಂಕೆಯ ಹೊರಬೀಡು ಮಂಗಳವಾರ ದಿನಾಂಕ 17/2/2026 ರಾತ್ರಿ 9:30 ಗಂಟೆ ನಂತರ. ಅಂಕೆ ಹಾಕುವುದು ಹಾಗೂ ಶ್ರೀದೇವಿಯ 2/2026 ಮಧ್ಯಾಹ್ನ 11:23 11:31 ಒಳಗೆ. ಶ್ರೀದೇವಿಯ ರಥದ ಕಲಶದ ಪ್ರತಿಷ್ಠೆ ಮಂಗಳವಾರ ದಿನಾಂಕ 24/2/2026. ಅಶೋಕ್ ಅವ್ರನ್ನ ಅವರು ಪ್ರಶ್ನೆ ಮಾಡಿದ್ದಾರೆ, ನೀವು ಮುಂದೆ ವರಿತೀರೋ ಪ್ರತಿಪಕ್ಷ ನಾಯಕರಾಗಿ, ನಿಮ್ಮ ಹೈಕಮಾಂಡ್ ಹೇಳಿದರೆ ನೀವು ಬಿಟ್ಕೊಡೋದಿಲ್ಲ ಅಂತ ಹೇಳಿ. ಅಂದರೆ ಅದರ ಅರ್ಥ ಏನಂತಂದರೆ, ಸಿದ್ದರಾಮಯ್ಯ ಅವ್ರಿಗೆ ಹೈಕಮಾಂಡು ಈಗಾಗಲೇ ಸೂಚನೆ ನೀಡಿದೆ. ಖಂಡಿತವಾಗ್ಲೂ ಕೂಡ ಇವಾಗ ಸೆಷನ್ಸ್ ನಿರ್ಣಯ ಮುಗಿದಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಅವರು ಹಸ್ತಾಂತರ ಮಾಡ್ತಾರೆ ಮತ್ತು ಸಿದ್ದರಾಮಯ್ಯವರು ಕೊಟ್ಟ ಮಾತನ್ನು ಉಳಿಸ್ಕೊತಾರೆ ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಇಂಡೈರೆಕ್ಟಾಗಿ ಮಾಧ್ಯಮಗಳ ಮೂಲಕ ಅವ್ರು ಹೇಳ್ತಾನೆ ಇದ್ದಾರೆ. ಸೊ ನಮ್ಮಿಬ್ಬರ ನಡುವೆ ಒಪ್ಪಂದ ಆಗಿದೆ, ಹೈಕಮಾಂಡ್ ನಮಗೇನು ಹೇಳಬೇಕು ಅದನ್ನು ಹೇಳಿದೆ ಅನ್ನೋ ಅಂಥ ಒಂದು ಮಾತು ಬರ್ತಾ ಇದೆ ಅಂತಂದರೆ ಅರ್ಥ ಅಧಿಕಾರ ಹಂಚಿಕೆಗೆ ಸಮಯ ಸನ್ನಿಹಿತ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂಥ ಒಂದು ವಿಚಾರದಲ್ಲೇ ಎಲ್ಲ ದೇವಸ್ಥಾನಗಳಿಗೆ ಅವರು ಓಡಾಡಿ ಪ್ರಮಾಣವಚನ ಮಾಡೋದಕ್ಕೆ ಆಶೀರ್ವಾದಕ್ಕೋಸ್ಕರ ಅವರು ಸ್ವಲ್ಪ ತಮಿಳುನಾಡಿನಲ್ಲಿ ಇಲ್ಲಿವರೆಗೂ ಕೂಡ ಆಯಾ ಭಾಷೆಯಲ್ಲೇ ಈ ಒಂದು ಪ್ರಮೋಷನ್ಗೂ ಕೂಡ ಇದ್ದಂಥ ಇದನ್ನು ಇವಾಗೇನೋ ಅದು ಕೂಡ ಸ್ವಲ್ಪ ಟೆಕ್ನಿಕಲ್ ಆಗಿದೆ. ಆದರೆ ಒಂದು ನಮ್ಮಲ್ಲಿ ಹುಬ್ಬಳ್ಳಿ ಮತ್ತು ಮೈಸೂರಿನಲ್ಲಿ ಕನ್ನಡದಲ್ಲಿ ಬರೆಯೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಕೇಂದ್ರಗಳಿಗೆ ಮಾತ್ರ ಕೊಟ್ಟಿದ್ದಾರೆ, ಲಿಫ್ಟ್ ಮಾಡಿದ್ದಾರೆ. 2 ಕೇಂದ್ರಗಳಲ್ಲಿ ಮಾತ್ರ ಪರೀಕ್ಷಾ ಕನ್ನಡ ಕೊಟ್ಟಿದ್ದಾರೆ. ಸೋಮಣ್ಣ ಕೊಡುಗೆನೂ ಇದೆ, ಸೋಮಣ್ಣ ಸಮಾನ ಇದೆ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ನಾವು ಆಗಬೇಕು ಅಂತ ನಿಮ್ಗೆ ಗೊತ್ತಿದೆ. ಅಧಿಕಾರಿಗಳ ಬಗ್ಗೆ ನಾನು ಹೆಂಗೆ ಮಾತಾಡ್ತೀನಿ ಅಂತ ನನಗೆ 5ನೇ ಕೊಟ್ಟೆ ಇವತ್ತು ಕೂಡ 1 ವರ್ಷ 5 ತಿಂಗಳಲ್ಲಿ ಅಲ್ಪ ಸ್ವಲ್ಪ ರೀತಿ ಮ್ಯಾನೇಜ್ ಮಾಡೋದು ಕಲ್ತ್ಕೊಂಡಿದ್ದೆ ಆಯ್ತದೆ. ಅದ್ರ ಬಗ್ಗೆ ಇನ್ನೂ ಕೂಡ ಸ್ವಲ್ಪ ನಾನು ಹೋಗ್ತಾ ಇದ್ದೀನಿ, ನಾಳೆ ನಡೆಸ್ತೀನಿ. ಹೋದಾಗ ಅದ್ರ ಜೊತೆ ಮತ್ತೆ ಇನ್ನೊಂದ್ಸರಿ ಚರ್ಚೆ ಮಾಡಿ ಅದು ಏನಾಗಿದೆ ಸರ್. ನೀವು ಇದು ಸಚಿವರು ಕೂಡ ಆಗಿದ್ದೀರಿ. ಇದಕ್ಕೆ ಸಂಬಂಧಿಸಿದ ಜಲಶಕ್ತಿ ಕೃಷ್ಣಾ ನದಿ ನೀರು ಜಿಲ್ಲೆಗೆ ಬೇಕು ಅಂತ ಹಲವು ಹೋರಾಟಗಳು ಒತ್ತಾಯಗಳು ನಡೀತಾ ಇದ್ದಾರೆ. ಕೃಷ್ಣಾ ನದಿ
ಕಡೆ ಇನ್ನೊಂದು ಕಡೆ ಅಪ್ಪರ್ ಭದ್ರ ಪ್ರಧಾನಿಗಳು ವಾಸ್ತವಾಂಶವನ್ನು ಅರ್ಥ ಮಾಡ್ಕೊಳ್ತಾರೆ. ಕೆಲವು ತಾಂತ್ರಿಕವಾದ ಸಮಸ್ಯೆಗಳು ನೀವು ಕೂಡ ಎಲ್ಲವನ್ನು ಚರ್ಚೆ ಮಾಡಿ ಸರ್ ಸ್ವಲ್ಪ ಆ ಕಡೆ ಹೋಗಿ ಮಹೇಶ್ ಈ ಕಡೆ ಬಾ ಇನ್ನು ಒಳಗಡೆ ಬಾ ಸರ್ ಸ್ವಲ್ಪ ಈ ಕಡೆ ಬನ್ನಿ ಸರ್ ಮತ್ತೆ ನೀವೆಲ್ಲ ಸೇರ್ಕೊಂಡ್ಬಿಟ್ರೆ ನಾವೆಲ್ಲ ಹೋಗೋಣ ಅಲ್ಲ ಇವ್ರು ಸ್ವಲ್ಪ ಈ ಕಡೆ ಬರೋಕ್ಕೆ ಸ್ವಲ್ಪ ಈ ಕಡೆ ಬನ್ನಿ ಒಂದು ಫೋಟೋ ತಗೊಂಡಿ ಸರ್ ನೋಡಿ ಸರ್ ಮಹೇಶ ನೋಡಿ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.